ಧರ್ಮಸ್ಥಳದಲ್ಲಿ ಅಸ್ಥಿಪಂಜರದ ಹುಡುಕಾಟ ತೀವ್ರಗೊಂಡಿದೆ. ಇಂದು ಮತ್ತೆ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿಯೋದಿದೆ. ಮಾರ್ಕ್ ಮಾಡಿರೋ ಅಂತ 6, 7, 8ನೇ ಪಾಯಿಂಟ್ಗಳಲ್ಲಿ ಇವತ್ತು ಭೂಮಿಯನ್ನು ಅಗೆಯೋ ಸಾಧ್ಯತೆ ಇದೆ. ಈಗಾಗಲೇ 1 ಮತ್ತು 2ನೇ ಪಾಯಿಂಟನ್ನು ಅಗೆದು 3, 4, 5 ಪಾಯಿಂಟ್ಗಳನ್ನು ಕೂಡ ಅಗೆಯಲಾಗಿದೆ. ಆದರೆ ಯಾವುದೇ ಕುರುಹು ಸಿಕ್ಕಿಲ್ಲ. ಇಂದು ಕೂಡ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಲಿದ್ದಾರೆ. ಕಳೆದ 2 ದಿನದಿಂದ ಪಾಯಿಂಟ್ಗಳನ್ನು ಏನು ಗುರುತು ಮಾಡಿದ್ರು ಅಲ್ಲಿ ಅವಶೇಷಗಳನ್ನು ಹುಡುಕೋ ಅಂತ ಪ್ರಯತ್ನಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು 6, 7, 8ನೇ ಪಾಯಿಂಟ್ಗಳಲ್ಲಿ ಅಗೆಯುವಂಥ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಇವತ್ತು 15 ಮಂದಿ ಕಾರ್ಮಿಕರಿಂದ ಅಗೆಯುವಂಥ ಕಾರ್ಯ ಆಗತ್ತೆ. 2 ದಿನಗಳ ಕಾರ್ಯಾಚರಣೆಯಲ್ಲಿ ಈ ತನಕ ಯಾವುದೇ ಕಳೆಬರಹ ಪತ್ತೆಯಾಗಿಲ್ಲ. ದೂರುದಾರ ತೋರಿಸಿರುವಂಥ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅರಣ್ಯದಲ್ಲಿ ಮಳೆ ನಡುವೆ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಈಗಾಗಲೇ 2 ದಿನ ಭೂಮಿ ಅಗೆಯುವಂಥ ಕೆಲಸ ಆಯಿತು. 1ರಿಂದ 5 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಇವತ್ತು 6, 7, 8ನೇ ಪಾಯಿಂಟ್ನಲ್ಲಿ ಅಗೆಯುವಂಥ ಪ್ರಕ್ರಿಯೆ. ಕಿರಣ್, ಮಧು, ಇವತ್ತು 3ನೇ ದಿನ ಈ ಒಂದು ಕಳೆಬರ ಪರಿಶೋಧನೆ ಏನಿದೆ, ಇದೊಂದು ಕಾರ್ಯಾಚರಣೆಗೆ ಎಸ್ಐಟಿ ಇವತ್ತು ಮುಂದುವರಿಸುತ್ತೆ. ಯಾಕಂದ್ರೆ 3ನೇ ದಿನ ಇದು. ಮೊದಲ ದಿನ ಪಾಯಿಂಟ್ 1 ಅಲ್ಲಿ ಅಗೆಯಲಾಯಿತು. ಅಲ್ಲೂ ಏನು ಸಿಕ್ಕಿರಲಿಲ್ಲ, ಕಳೆಬರ ಆಗಲಿ ಅಥವಾ ಅಸ್ಥಿಪಂಜರ ಏನೂ ಸಿಕ್ಕಿರಲಿಲ್ಲ. ಆದ್ರೆ ನಿನ್ನೆ 2ನೇ ದಿನ 4 ಕಡೆ ಅಗೆಯಲಾಯಿತು. 2, 3, 4, 5 ಈ ಪಾಯಿಂಟ್ಸ್ಗಳಲ್ಲಿ ಅಗೆಯಲಾಯಿತು. ಗುಂಡಿ ತೋಡಿ ಪರಿಶೋಧನೆ ನಡೆಸಲಾಯಿತು. ಆದರೆ ಕಳೆಬರ ಅಥವಾ ಅಸ್ಥಿಪಂಜರ ಅಥವಾ ಬೇರೆ ಅವಶೇಷಗಳೇನು ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು 3 ಕಡೆ ಮುಂಜಾನೆ 6, 7, 8 ಏನು ಮಾರ್ಕ್ ಮಾಡಿದ್ರು, ಮಾರ್ಕಿಂಗ್ ಸೈಟ್ಗಳಲ್ಲಿ ಇವತ್ತು ಅಗೆಯುವಂತ ಕಾರ್ಯ ಮುಂದುವರಿಯುತ್ತೆ. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಹಾಗೇನೆ ಕಾರ್ಮಿಕರಿಗೆ 15 ಕಾರ್ಮಿಕರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಪ್ರತಿ ದಿನ ಕಾರ್ಮಿಕರು ಚೇಂಜ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಒಂದು ದಿನ ಕೆಲಸ ಮಾಡಿದಂತಹ ಶ್ರಮ ಪಟ್ಟಂತಹ ಕಾರ್ಮಿಕರನ್ನ ನೆಕ್ಸ್ಟ್ ದಿನ ಕರೆಸ್ಲಿಕ್ಕಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಶ್ರಮದ ಕೆಲಸ, ಕೈಯಿಂದನೇ ತಮ್ಮ ಶ್ರಮವನ್ನ ವಹಿಸಿ ಈ ಗುಂಡಿ ತೋಡ್ಬೇಕಾದಂಥದ್ದು. ಯಾಕಂದ್ರೆ ಅಲ್ಲಿ JCB ಹೋಗಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಬಹಳ ಇದ್ದಾರೆ. ಇವತ್ತು ಮುಂಜಾನೆ 6, 7, 8 ಈ 3 ಕಡೆ ಸೈಮಲ್ಟೇನಿಯಸ್ ಇದು ಮಾಡಬೇಕು, ಗುಂಡಿ ತೋಡಿ ಅಲ್ಲಿ ಪರಿಶೋಧನೆ ನಡೆಸಬೇಕು ಅನ್ನೋ ದೂರುದಾರನನ್ನ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ, SIT ಠಾಣೆಗೆ ಕರೆಯಲಾಗಿದೆ. ಹಾಗೆ ಅಧಿಕಾರಿಗಳು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಿನ್ನೆ ಸಭೆ ಮಾಡಿ ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಹಾಗೆಯೇ DGP ಪ್ರಣವ್ ಮೊಹಂತಿ ಕೂಡ ಇಲ್ಲೇ ಇರುವ ಹಿನ್ನೆಲೆಯಲ್ಲಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಅಂದ್ರೆ ಪರಿಶೋಧನೆ ನಡೆಯುವ ಸ್ಥಳಕ್ಕೆ ಬರುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.